ಪ್ರೀತಿಸಲು ಕಲಿಸಿದವನು ನೀ ತಾನೇ 2 ಸಂಚಿಕೆ 3. ಸ್ಥೈರ್ಯ ದೀಕ್ಷಳ ಮುಖದ ಮೇಲೆ ನೀರು ಹಾಕಿದಳು. ತನ್ನ ನಿದ್ರಾಭಂಗವಾಗುತ್ತಿದ್ದಂತೆ ದಿಗ್ಗನೆ ಎದ್ದು ಕುಳಿತವಳಿಗೆ ಕಂಡದ್ದು ಸೊಂಟದ ಮೇಲೆ 2 ಕೈಯಿಟ್ಟು ತನ್ನ ತಲೆ ತೀಕ್ಷ್ಣ ನೋಟ ಬೀರುತ್ತಿರುವ ಸ್ಥೈರ್ಯ. ಓ, ಅಮ್ಮವರು ಗರಂ ಆಗಿದ್ದಾರೆ ಅಂದರೆ ನಾನು ಬಿಟ್ಟ ಬಾಣ ಸರಿಯಾಗಿ ಗುರಿ ತಲುಪಿದೆ. ಅಮ್ಮ ಇವಳಿಗೆ ಸರಿಯಾಗಿ ಮಂಗಳಾರತಿ ಮಾಡಿರ್ತಾರೆ ಎಂದು ಮನದಲ್ಲಿ ನಕ್ಕವಳಿಗೆ ತಿಳಿದಿಲ್ಲ. ಅದೇ ಬಾಣ ಅವಳ ತಲೆ ಬರುತ್ತಿದೆ ಎಂದು. ನೀನ್ಯಾಕಿಲ್ಲಿ ಬಂದೆ ಎಂದು ತನಗೇನು ತಿಳಿದೇ ಇಲ್ಲ ಎಂಬಂತೆ ಪ್ರಶ್ನಿಸಿದವಳು ಸ್ಥೈರ್ಯಾಳ ಉರಿ ನೋಟ ಎದುರಿಸಲಾಗದೆ ಎತ್ತಲೋ ನೋಟ ನೆಟ್ಟಳು. ನನ್ನನ್ನು ನೇರವಾಗಿ ಫೇಸ್ ಮಾಡೋಕೆ ತಾಕತ್ತಿಲ್ಲದೆ ಚಿಕ್ಕ ಮಕ್ಕಳ ಥರ ಅಮ್ಮನ ಹತ್ರ ಹೋಗಿ ಚಾಡಿ ಹಿಡಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ ಎಂದವಳ ಮಾತಿಗೆ ಮಂಚದಿಂದ ಕೆಳಗಿಳಿದು ಅವಳ ಮುಂದೆ ನಿಂತವಳು. ಅಂದರೆ ಅಮ್ಮ ನಿನಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಆಯಿತು. ವಾವ್, ಐ ಆಮ್ ಹ್ಯಾಪಿ ನೌ. ಇದೇ ಖುಷಿಗೆ ನನ್ನ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಎಂದಳು ಅವಳನ್ನು ಉರಿಸುವ ಸಲುವಾಗಿ. ನನ್ನ ಫ್ರೆಂಡ್ಸಿಗೂ ಸೇರಿ ಪಾರ್ಟಿ ಕೊಡು ಎಂದು ಸ್ಥೈರ್ಯ ನಕ್ಕಾಗ ಎಲ್ಲೋ ಏನು ಎಡವಟ್ಟಾಗಿದೆಯಲ್ಲ ಎಂದುಕೊಂಡು ಸ್ಥೈರ್ಯಳನ್ನೇ ದಿಟ್ಟಿಸಿದಳು ದೀಕ್ಷ. ಏನು, ಯಾಕೆ ಹಾಗೆ ನೋಡ್ತಿದ್ಯಾ? ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಇರು ಎಂದವಳ ಮಾತಿಗೆ ನೀನು ಹೇಳೋದು ಕೇಳ್ತಿದ್ರೆ ಏನೋ ಮಾಡಿದ್ಯಾ ಅಂತ ಅನಿಸ್ತಿದೆ ನನಗೆ ಎಂದಳು ಅನುಮಾನದಿಂದ. ನ್ಯೂಟನ್ಸ್ 3rd ಲಾ ಗೊತ್ತಲ್ಲ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅದೀಗ ನಿಜ ಆಗುತ್ತೆ ಎಂದು ನಕ್ಕಳು ಸ್ಥೈರ್ಯ. ಹೇ, ನಿಜ ಹೇಳೆ, ಏನೇ ಮಾಡಿದೆ? ಕೂಲ್ ಡೌನ್ ಮಿಸ್ ಸೀನಿಯರ್ ಸಿಡುಕಮ್ಮ. ನಿಮಗೆ ನ್ಯೂಟನ್ಸ್ 3rd ಲಾ ಈಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. 10, 9 ಹೀಗೆ 10ರಿಂದ ಕೆಳಗೆ ಸಂಖ್ಯೆಯನ್ನು ಎಣಿಸುತ್ತಿದ್ದವಳು ಕೊನೆಗೆ 1 ಎಂದಾಗ ತ್ರಿವೇಣಿಯವರು ಅವರ ಬಳಿ ಬಂದು ನಿಂತರು. ಸ್ಥೈರ್ಯ ಅಮಾಯಕಳಂತೆ ಮುಖ ಮಾಡಿ ನಿಂತರೆ ಇವಳು ಅಮ್ಮನ ಬಳಿ ಏನೋ ಫಿಟ್ಟಿಂಗ್ ಇಟ್ಟಿದ್ದಾಳೆ ಎಂದುಕೊಂಡು ಭಯದಿಂದಲೇ ತನ್ನ ತಾಯಿಯತ್ತ ನೋಡಿದಳು ದೀಕ್ಷಾ. ದೀಕ್ಷಾ, ಏನಾಗಿದೆ ನಿನಗೆ ಎಂದು ಕೋಪದಿಂದ ಪ್ರಶ್ನಿಸಿದವರಿಗೆ ಅಮ್ಮ ಎಂದಾಗ ದೀಕ್ಷಾ, ಐ ಡಿಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಎಂದರು ತ್ರಿವೇಣಿಯವರು. ಅಮ್ಮ, ನಾನೇನು ಮಾಡಿದೆ ಎಂದವಳಿಗೆ ಸ್ಥೈರ್ಯಾಳ ಡ್ಯಾನ್ಸ್ನ ಸಾಂಗ್ ನೀವೇ ಚೇಂಜ್ ಮಾಡಿ ಏನೂ ಗೊತ್ತಿಲ್ಲದಿರೋ ಥರ ನಾಟಕ ಮಾಡಬೇಡ ದೀಕ್ಷಾ. ನನಗೆಲ್ಲ ಗೊತ್ತಾಯಿತು. ನೀನು ದುಡ್ಡು ಕೊಟ್ಟ ಆ ವ್ಯಕ್ತಿ ಎಲ್ಲ ಸತ್ಯವನ್ನು ನನಗೆ ಹೇಳ್ದ ಎಂದರು. ದೀಕ್ಷಾ ಸ್ಥೈರ್ಯಾಳನ್ನು ನೋಡಿ ಕಣ್ಣು ಸಂಕೋಚಿಸಿದರೆ ಅವಳು ಹುಬ್ಬೇರಿಸಿ ಮೌನವಾಗಿ ನಗುತ್ತಿದ್ದಳು. ದೀಕ್ಷಾ, ಸ್ಥೈರ್ಯಗೆ ಸಾರಿ ಕೇಳು ಎಂದು ಗಂಭೀರವಾಗಿ ನುಡಿದವರಿಗೆ ಅಮ್ಮ ಅದು ಎಂದು ರಾಗ ಎಳೆದಳು. ಸಾರಿ ಕೇಳು ಅಂತ ಹೇಳಿದ್ದು ಕೇಳಿಸ್ಲಿಲ್ವಾ ಎಂದಾಗ ಒಮ್ಮೆ ಅವರತ್ತ ನೋಡಿ ಮತ್ತೆ ಸ್ಥೈರ್ಯಾಳತ್ತ ನೋಟ ಹರಿಸಿದವಳಿಗೆ ಸ್ಥೈರ್ಯಾಳ ನಗು ಕಂಡು ಕೋಪ ಬಂದರೂ ಅದನ್ನು ತೋರಿಸಿಕೊಳ್ಳದೆ ಐ ಆಮ್ ಸಾರಿ ಎಂದಳಷ್ಟೆ. ಸ್ಥೈರ್ಯ, ಈಗ ನೀನು ದೀಕ್ಷಾಗೆ ಸಾರಿ ಕೇಳು ಎಂದಾಗ ಸ್ಥೈರ್ಯ ಪೆಚ್ಚಾದರೆ ದೀಕ್ಷಾಳಿಗೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತಿತ್ತು. ಮಮ್ಮ, ನಾನು ಯಾಕೆ ಸಾರಿ ಎಂದು ಹೇಳುವವಳ ಮಾತನ್ನು ಅರ್ಧಕ್ಕೆ ತಡೆದವರು. ದೀಕ್ಷಾಳ ತಪ್ಪಿಗೆ ಅವಳು ಸಾರಿ ಕೇಳಿದಾಳೆ ತಾನೆ, ಈಗ ನಿನ್ನ ಸರದಿ. ಅವಳು ತಪ್ಪು ಮಾಡಿದರೆ ನನ್ನ ಹತ್ರ ಬಂದು ನೇರವಾಗಿ ಹೇಳಬೇಕಿತ್ತು. ಅದನ್ನು ಬಿಟ್ಟು ಅವಳ ಫ್ರೆಂಡ್ಸ್ ಮುಂದೆ ಅವಳಿಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ಯಾ. ಸೊ ಸೇ ಸಾರಿ ಟು ಹರ್ ಎಂದರು. ಇನ್ನೂ ತನ್ನ ಮಾತು ನಡೆಯದು ಎಂದು ತಿಳಿದವಳು ಪೆಚ್ಚು ಮೊರೆ ಹಾಕಿ ನಾನು ಸಾರಿ ಅಕ್ಕ ಎಂದಾಗ ದೀಕ್ಷಾ ಖುಷಿಪಟ್ಟಳು. ಈಗ ಇಬ್ಬರು ಶೇಕ್ ಹ್ಯಾಂಡ್ ಮಾಡಿ ಎಂದವರ ಮಾತಿಗೆ ಇಬ್ಬರು ಕೈ ನೀಡಿದರೆ ನೀವಿಬ್ಬರು ಅಕ್ಕ ತಂಗಿಯರು, ಯಾವಾಗಲೂ ಪ್ರೀತಿಯಿಂದ ಇರೋದು ಬಿಟ್ಟು ಯಾಕೆ ಹೀಗೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅನ್ನೋ ಥರ ಇರ್ತೀರಾ? ಇನ್ಮುಂದೆ ಆದರೂ ಪ್ರೀತಿಯಿಂದ ಇರಿ ಎಂದಾಗ ಸರಿ ಮಮ್ಮ ಎಂದಳು ಸ್ಥೈರ್ಯ. ಓಕೆ ಅಮ್ಮ ಎಂದಳು ದೀಕ್ಷಾ. ದೀಕ್ಷಾ ಹಾಗೂ ಸ್ಥೈರ್ಯ ಅಕ್ಕ ತಂಗಿಯರು, ಇಬ್ಬರಿಗೂ ಪರಸ್ಪರ ಪ್ರೀತಿ ಇದೆ. ಆದರೂ ಪರಸ್ಪರ ಫಿಟ್ಟಿಂಗ್ ಇಡುವುದನ್ನು ಮಾತ್ರ ಬಿಡುವುದಿಲ್ಲ ಇವರು. ಇವರ ಸಂಬಂಧ ಟಾಮ್ ಆ್ಯಂಡ್ ಜೆರಿ ಥರ, ಯಾವಾಗಲೂ ಜಗಳ ಮಾಡ್ತಾರೆ, ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಕ್ಕಾಗೋದಿಲ್ಲ. ಇವರಿಬ್ಬರು ಅಕ್ಕ ತಂಗಿಯರು ಎನ್ನುವ ಸತ್ಯ ತಿಳಿದಿರುವುದು ಸ್ಥೈರ್ಯಾಳ ಇಬ್ಬರು ಸ್ನೇಹಿತರಿಗೆ ಮಾತ್ರ, ಅಂದರೆ ದ್ಯುತಿ ಹಾಗೂ ಅಥರ್ವರಿಗೆ.
ಯಾಕಂದರೆ ಅವರು ಸ್ಥೈರ್ಯಳ ಬಾಲ್ಯ ಸ್ನೇಹಿತರು ಹಾಗೂ ಅವರ ಮನೆ ಕೂಡ ಹೆಚ್ಚು ದೂರದಲ್ಲಿಲ್ಲ. ಆಗಾಗ ಅವರ ಮನೆಗೆ ಹೋಗಿ ಬರುವ ಅಭ್ಯಾಸವಿದೆ. ಹಾಗೆಯೇ ಅಕ್ಕ ತಂಗಿಯರ ಸ್ವಭಾವದ ಬಗ್ಗೆ ಚೆನ್ನಾಗಿ ಬಲ್ಲವರು ಅವರಿಬ್ಬರ ವಿಷಯಕ್ಕೆ ಹೆಚ್ಚಾಗಿ ತಲೆ ಹಾಕುವುದಿಲ್ಲ. ತಂಗಿಯಾದರೂ ಸಹ ಸ್ಥೈರ್ಯಳಿಗೆ ಕಾಲೇಜಿನಲ್ಲಿ ಎಲ್ಲರೂ ಪ್ರಾಮುಖ್ಯತೆ ನೀಡುವಾಗ ದೀಕ್ಷಾಳಿಗೆ ಸ್ವಲ್ಪ ಅಸೂಯೆಯಂತೂ ಇದ್ದೇ ಇದೆ. ಸ್ಥೈರ್ಯ ಎಲ್ಲೂ ತಾನು ಪ್ರಿನ್ಸಿಪಾಲ್ ಮಗಳು ಎಂದು ಹೇಳಿಲ್ಲ. ಹೇಳಿದರೆ ಕಾಲೇಜಿನಲ್ಲಿ ಅವಳಿಗೆ ಎಲ್ಲರೂ ವಿಶೇಷವಾದ ಗೌರವ ಹಾಗೂ ಕಾಳಜಿ ನೀಡುತ್ತಾರೆ. ಅದು ಅವಳಿಗೆ ಇಷ್ಟವಿಲ್ಲ. ಅವಳಿಗೆ ಎಲ್ಲರಂತೆ ಸ್ವತಂತ್ರವಾಗಿ ಕಾಲೇಜು ಜೀವನ ಆಸ್ವಾದಿಸಬೇಕೆಂಬ ಇಚ್ಛೆ. ಅದಕ್ಕಾಗಿಯೇ ತ್ರಿವೇಣಿಯವರಿಗೂ ತಾನು ಮಗಳೆಂಬ ವಿಷಯ ಯಾರಿಗೂ ತಿಳಿಸಬೇಡಿ ಎಂದಿದ್ದಳು. ಆದರೆ ದೀಕ್ಷಾ ಹಾಗಲ್ಲ. ಅವಳು ತಾನು ಪ್ರಿನ್ಸಿಪಾಲ್ರ ಮಗಳು ಎಂದು ಇಡೀ ಕಾಲೇಜಿಗೆ ಹೇಳಿದಾಳೆ. ಎಲ್ಲರ ಕಣ್ಗಳಲ್ಲಿ ತನ್ನೆಡೆಗಿರುವ ಗೌರವ ಹಾಗೂ ಅಭಿಮಾನ ನೋಡುವಾಸೆ ಅವಳಿಗೆ. ಸರಿ ಮಕ್ಕಳೇ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ತಮ್ಮ ಕೋಣೆಯತ್ತ ಹೆಜ್ಜೆ ಹಾಕಿದರು ತ್ರಿವೇಣಿಯವರು. ನಾನು ಹೋಗ್ತೀನಿ ಕಣೆ, ನೀನು ತಾಚಿ ಮಾಡುವಾಯ್ತಾ ಎಂದ ಸ್ಥೈರ್ಯ ನೇರ ಹೋಗಿತು ತನ್ನ ಅಜ್ಜಿಯ ಬಳಿ. ಮೊಮ್ಮಗಳ ಮೇಲೆ ಹುಸಿ ಮುನಿಸಿನಿಂದ ಕುಳಿತಿದ್ದರು ಶಶಿಕಲಾರವರು. ಅಜ್ಜಿ ಎಂದು ಮುದ್ದಾಗಿ ಕರೆದವಳ ಕರೆ ಕೇಳದಂತೆ ಕುಳಿತಿದ್ದರು. ಯಪ್ಪ ಡ್ರಾಮಾ ಕ್ವೀನ್, ಎಷ್ಟು ನಾಟಕ ಮಾಡ್ತೀಯೇ ಮುದುಕಿ ಎಂದವಳಿಗೆ. ನೀನು ನನ್ನ ಹತ್ರ ಮಾತಾಡಬೇಡ, ನನ್ನನ್ನೇ ಮುದುಕಿ ಅಂತೀಯಾ ಎಂದು ಮೂತಿ ತಿರುವಿದವರಿಗೆ. ನಮ್ಮೂರಲ್ಲಿ 70 ವರ್ಷ ದಾಟಿದವರನ್ನು ಮುದುಕಿ ಅಂತಾನೆ ಹೇಳೋದು. ನಿಮ್ಮ ಕಡೆ ಅಷ್ಟು ವಯಸ್ಸಾದವರಿಗೆ ಯುವಕ ಯುವತಿ ಅಂತ ಕರೀತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಶಶಿ ಎಂದು ನಕ್ಕಳು. ಶಶಿಕಲಾರವರು ಮರು ಮಾತನಾಡದೇ ಇದ್ದಾಗ, ಇವತ್ತು ನನ್ನ ಶಶಿಗೆ ನನ್ನ ಕೈಯಾರೆ ಕಾಫಿ ಮಾಡಿ ಕೊಡೋಣ ಅಂತಿದ್ದೆ. ಹಾಗೇ ಅದಕ್ಕೆ 1/2 ಸ್ಪೂನ್ ಸಕ್ಕರೆ ಕೂಡ ಹಾಕೋಣ ಅಂತಿದ್ದೆ. ಆದರೆ ಶಶಿಗೆ ಕಾಫಿ ಕುಡಿಯೋ ಮೂಡಿಲ್ಲ ಅನ್ನಿಸ್ತಿದೆ. ಸರಿ, ನಾನು ಹೋಗ್ತೀನಿ ಎಂದು ಹೊರಟವಳ ಕೈ ಹಿಡಿದವರು, ನನ್ನ ಮುದ್ದು ಬಂಗಾರಿ ನೀನು ಎಂದು ನೆಟಿಕೆ ಮುರಿದವರು, ನನಗೆ ಸಕ್ಕರೆ ಹಾಕಿದ ಕಾಫಿ ಕೊಡಮ್ಮ. ಈ ಹಾಳಾದ ಸಕ್ಕರೆ ಕಾಯಿಲೆ ಬಂದಾಗಿನಿಂದ ಸಪ್ಪೆ ತಿಂದು ತಿಂದು ನಾಲಗೆ ರುಚಿ ಸಿಗ್ತಿಲ್ಲ, ಪ್ಲೀಸ್ ಮುದ್ದು ಎಂದಾಗ, ಆಹಾ ಡೌರಾಣಿ, ಹಂಗೆ ಬಾ ದಾರಿಗೆ, ನನ್ನೇ ಮಾತಾಡ್ಸಲ್ವಾ ನೀನು ಎಂದವಳೆ. ಸರಿ ಬೇಬಿ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದವಳೆ 3 ಕಪ್ ಕಾಫಿ ತಯಾರಿಸಿ 1 ಕಪ್ಗೆ ಸ್ವಲ್ಪ ಸಕ್ಕರೆ ಹಾಕಿ ಶಶಿಕಲಾರವರಿಗೆ ಕೊಟ್ಟವಳು. ಇದನ್ನೇ ರಿಪೀಟ್ ಮಾಡಬೇಡ ಶಶಿ, ಶುಗರ್ ಜಾಸ್ತಿಯಾಗಿ ನೀನು ಗೊಟಕಂದ್ಬಿಟ್ರೆ ಕಷ್ಟ ಆಮೇಲೆ ಎಂದವಳೆ ತ್ರಿವೇಣಿಯವರ ಕೋಣೆಯತ್ತ ಹೋದಳು. ಆಗ ತಾನೇ ಫ್ರೆಶ್ ಆಗಿ ಬಂದವರಿಗೆ, ಮಮ್ಮ ಕಾಫಿ ಎಂದು ಅವರ ಕೈಗೆ ಕಾಫಿ ಕಪ್ ನೀಡಿದಾಗ ಥ್ಯಾಂಕ್ ಯು ಎಂದವರು ಕಾಫಿ ಕುಡಿದಾಗ ಅವರ ಜೊತೆ ಕುಳಿತು ಅವಳು ಕಾಫಿ ಕುಡಿದಳು. ಇವಾಗ ಆರಾಮ ಅನಿಸ್ತಿದೆ ಎಂದ ತ್ರಿವೇಣಿಯವರು, ಅತ್ತೆ ರೂಮಲ್ಲಿದ್ದಾರಾ ಎಂದು ಕೇಳಿದಾಗ, ಹೌದು ಮಮ್ಮ ಎಂದಳು. ಸರಿ, ನೀನು ಹೋಗು, ನಾನು ಅತ್ತೆ ಜೊತೆ ಸ್ವಲ್ಪ ಮಾತಾಡಬೇಕು ಎಂದವರು ಕಾಫಿ ಕಪ್ ಅವಳ ಕೈಯಲ್ಲಿಟ್ಟು ಶಶಿಕಲಾರವರ ಕೋಣೆಗೆ ಹೋದರು. ಶಶಿಕಲಾರವರು ಸಕ್ಕರೆ ಹಾಕಿದ ಕಾಫಿ ಕುಡಿದು ನೆಮ್ಮದಿಯಿಂದ ಕುಳಿತಿದ್ದರು. ಅತ್ತೆ ಎಂಬ ಕರೆಗೆ ತ್ರಿವೇಣಿಯವರ ಕಡೆಗೆ ನೋಡಿದವರು, ವೇಣಿ ಬಾಮ್ಮ ಕೂತ್ಕೋ ಎಂದವರು ಅವರನ್ನು ತಮ್ಮ ಪಕ್ಕ ಕೂರಿಸಿ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯ್ತಾ ಎಂದು ವಿಚಾರಿಸಿದರು. ಹ್ಞೂ ಅತ್ತೆ, ಎಲ್ಲ ಚೆನ್ನಾಗಾಯಿತು. ನಿಮ್ಮ ಮುದ್ದಿನ ಮೊಮ್ಮಗಳ ಟೀಮ್ ಗೆದ್ದಿತ್ತು. ಆಮೇಲೆ ಅವಳ ಫ್ರೆಂಡ್ ಅಥರ್ವನ ಹಾಡಿಗೆ ಫಸ್ಟ್ ಪ್ರೈಸ್ ಬಂತು. ಸೆಕೆಂಡ್ ಪ್ರೈಸ್ ನಿಮ್ಮ ಮೊಮ್ಮಗಳ ಹಾಡಿಗೆ. ಆಮೇಲೆ ಅವಳ ಡ್ಯಾನ್ಸ್ನ ಹಾಡನ್ನು ದೀಕ್ಷಾ ಚೇಂಜ್ ಮಾಡಿದ್ಲು. ಆದರೂ ಸ್ಥೈರ್ಯ ಧೃತಿಗೆಡದೆ ಎಲ್ಲ ಮ್ಯಾನೇಜ್ ಮಾಡಿದ್ಲು. ಆದರೆ ಡ್ಯಾನ್ಸ್ ಆದಮೇಲೆ ಅವಳ ಜೊತೆ ಗಲಾಟೆ ಮಾಡಿದಾಳೆ. ಅತ್ತೆ, ನನ್ನಿಬ್ಬರು ಮಕ್ಕಳು ಯಾಕೆ ಹೀಗೆ? ನನಗೆ ಇವರದ್ದೇ ಚಿಂತೆ ಆಗಿದೆ. ಎಲ್ಲ ಅಕ್ಕ ತಂಗಿಯರ ಹಾಗೆ ಯಾಕಿಲ್ಲ ಇವರು? ಯಾವಾಗಲೂ ಒಬ್ಬಳು ಇನ್ನೊಬ್ಬಳಿಗೆ ತೊಂದರೆ ಕೊಡೋದು, ಅವಳು ಬದಲಿಗೆ ಇವಳಿಗೆ ತೊಂದರೆ ಕೊಡೋದು. ಸ್ಥೈರ್ಯ ಶುದ್ಧ ತರಲೆ, ಅದಕ್ಕೆ ನಾನು ಅವಳ ಜೊತೆ ಸ್ಟ್ರಿಕ್ಟ್ ಆಗಿರುವುದು. ದೀಕ್ಷಾ ಹೇಳಿದರೆ ಅರ್ಥ ಮಾಡ್ಕೊಳ್ತಾಳೆ. ಈಗ ಶಿವ ಇದ್ದಿದ್ರೆ ನನ್ನ ಮಕ್ಕಳು ಹೀಗೆ ಇರ್ತಾ ಇರಲಿಲ್ಲ. ಅವರು ನಮ್ಮನ್ನಗಳಿ 2 ವರ್ಷ ಆಯಿತು ಎಂದು ತಮ್ಮ ಪತಿಯನ್ನು ನೆನೆದು ಕಣ್ಣೀರಿಟ್ಟರು. ಶಿವದಾಸ್ರವರು ಲಾಯರ್ ಆಗಿದ್ದರು. 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ಇಹಲೋಕ ತ್ಯಜಿಸಿದರು. ಪತಿಯ ಅಗಲಿಕೆಯ ನಂತರವೂ ಮಕ್ಕಳಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಿದ್ದರು. ಆದರೂ
ದೀಕ್ಷಾ ಹಾಗೂ ಸ್ಥೈರ್ಯಳ ನಡುವೆ ಆಗಾಗ ಉಂಟಾಗುವ ಸಣ್ಣ ಸಣ್ಣ ಮನಸ್ತಾಪಗಳು ಅವರಿಗೆ ಭಯವನ್ನುಂಟು ಮಾಡಿತ್ತು. ವೇಣಿ, ಸಮಾಧಾನ ಮಾಡ್ಕೊಮ್ಮ. ಮಕ್ಕಳ ನಡುವೆ ಪ್ರೀತಿ ಇದೆ, ಆದರೆ ಅವರದನ್ನು ತೋರಿಸೋ ರೀತಿ ಬೇರೆ. ದೀಕ್ಷಾ ಹಾಗೂ ಸ್ಥೈರ್ಯ ಒಬ್ರನ್ನೊಬ್ಬರು ಬಿಟ್ಟಿರುವುದಿಲ್ಲ. ಪರಸ್ಪರ ಫಿಟ್ಟಿಂಗ್ ಇರ್ತಾರೆ ನಿಜ, ಆದರೆ ನೀನು ಭಯ ಪಡೋ ಥರ ಏನೂ ಆಗಲ್ಲ ಎಂದು ಸಂತೈಸಿದರು. ನೀವು ಹೇಳಿದ್ದು ನಿಜ ತಾನೆ? ಹೂನಮ್ಮ. ಸರಿ ಅತ್ತೆ, ನೀವು ರೆಸ್ಟ್ ಮಾಡಿ ಎಂದವರು ಅಲ್ಲಿಂದ ಹೋದರು. ಮುಂದುವರಿಯುವುದು